ಬಹಳಷ್ಟು ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ. ನಿಜಕ್ಕೂ ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನದ ಸುದ್ದಿಗಳು, ಅಕ್ರಮ ಸಂಬಂಧಕ್ಕೋಸ್ಕರ ಕೊಲೆ ಸುದ್ದಿಗಳನ್ನು ನೋಡಿ ನೋಡಿ ಬಹಳಷ್ಟು ಬೇಜಾರಾಗಿತ್ತು. ಆದರೆ ಇವತ್ತು ಒಂದು ಅಪರೂಪದ ಘಟನೆ ಎಲ್ರಿಗೂ ಒಂದು ರೀತಿಯಾದಂಥ ಸಮಾಧಾನ ತಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಅಪರೂಪದ ಘಟನೆಗೆ ಸಾಕ್ಷಿಯಾಗಿರೋದು ಕುಂದಾನಗರಿ. ಅಲ್ಲಿ 9 ವರ್ಷಗಳ ಮುನಿಸನ್ನು ಮರೆತು ಒಂದಾಗಿದ್ದಾರೆ ದಂಪತಿ. ಬೆಳಗಾವಿಯ ನ್ಯಾಯಾಲಯದಲ್ಲಿ ರಾಜಿ ಸಂಧಾನ ನಡೆದಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಂಡುಬಂದಂಥ ಒಂದು ದೃಶ್ಯ ಒಂದಷ್ಟು ಖುಷಿಯನ್ನು ತಂದಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೆ ಒಂದಾಗಿದ್ದಾರೆ ದಂಪತಿ. ಚಿನ್ನಗೌಡ ಆರತಿ ಹೊಸಮನಿ ಮನವೊಲಿಕೆ ಮಾಡಲಾಗಿದೆ. 2017ರಿಂದ ಪ್ರತ್ಯೇಕವಾಗಿದ್ರು ಈ ದಂಪತಿ. ನ್ಯಾಯಾಧೀಶರಾದ ಸುಭಾಷ್ ಸುಂಕರ್, ಗೌರಮ್ಮ ಎನ್ ಶಿವಕುಮಾರ್ ನೇತೃತ್ವದಲ್ಲಿ ಮದುವೆಯನ್ನು ಮಾಡಿಸಲಾಗಿದೆ. ನೋಡಿ, ಮದುವೆ ಆದಂಥ 1 ತಿಂಗಳಿಗೆ 15 ದಿನಕ್ಕೆ ಅಷ್ಟೇ ಯಾಕೆ, ಮೊನ್ನೆ ಅಷ್ಟೇ ಒಂದು ಇಡೀ ರಾಜ್ಯಾದ್ಯಂತ ತಲ್ಲಣ ಸೃಷ್ಟಿಸ್ತಲ್ಲ. ಉಡ್ಬಿ ಫಿಯಾನ್ಸನ್ನು ಯಾವ ರೀತಿಯಾಗಿ ಕೊಂಡ್ಬಿಟ್ಲು ಅಂತ 600-800 ಕೋಟಿ ಒಡೆಯನ್ನೇ ಬಿಡಲಿಲ್ಲ. ಅಂದರೆ ಅಷ್ಟು ಸಂಬಂಧಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಆದರೆ ಇಲ್ಲಿ 9 ವರ್ಷಗಳ ಗ್ಯಾಪ್ ಆದಮೇಲೂ ಕೂಡ ದಂಪತಿ ಮತ್ತೆ ಮದುವೆ ಆಗಿದ್ದಾರೆ, ಮತ್ತೆ ಸೇರಿದ್ದಾರೆ. ನಿಜಕ್ಕೂ ಖುಷಿ. ಮಕ್ಕಳ ಭವಿಷ್ಯಕ್ಕೋಸ್ಕರ ಇದ್ದಂಥ ಒಡಕುಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಮರೆತು ಹಾರ ಬದಲಿಸಿಕೊಳ್ಳುವ ಮೂಲಕ ಮದುವೆಯಾಗಿದ್ದಾರೆ. ಕೋರ್ಟ್ನ ಆವರಣದಲ್ಲೇ, ನ್ಯಾಯಾಧೀಶರ ಸಮ್ಮುಖದಲ್ಲೇ ಈ ಒಂದು ಮದುವೆ ನಡೆದಿರೋದು ನಿಜಕ್ಕೂ ಒಂದು ರೀತಿಯಾದಂಥ ಖುಷಿ. ಪರಸ್ಪರ ದಂಪತಿ ಹಾರವನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ, ಸಿಹಿ ಹಂಚಿದ್ದಾರೆ, ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ದಾರೆ. ಪ್ರತಿ ಬಾರಿ ವಿಚ್ಛೇದನದ ಸುದ್ದಿಗಳು, ಆರೋಪಗಳು, ಕಾಂಪನ್ಸೇಷನ್ಸ್ಗಳ ಒಂದು ಜಟಾಪಟಿಗಳನ್ನೇ ನೋಡ್ತಾ ಇದ್ದಂಥ ನ್ಯಾಯಾಧೀಶರಿಗೂ, ಆ ಕಥೆಗಳನ್ನು ಕೇಳ್ತಾ ಇದ್ದಂಥ ನ್ಯಾಯಾಧೀಶರಿಗೂ ಇದೊಂದು ರೀತಿಯಾದಂಥ ನೆಮ್ಮದಿ ವಿಚಾರ. ಇವತ್ತು ಕೌಟುಂಬಿಕ ಕಲಹ ಪ್ರಕರಣ 2017ರಿಂದ ಪೆಂಡಿಂಗ್ ಇತ್ತು. ಪರಸ್ಪರ ಒಪ್ಪಿಕೊಂಡು ತಮ್ಮ ವೈವಾಹಿಕ ಜೀವನ ಮುಂದುವರಿಸಲು ನ್ಯಾಯಾಲಯದ ಸಮ್ಮುಖ ಒಪ್ಪಿಕೊಂಡು ಅವರು ಜೀವನ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. 9 ವರ್ಷಗಳ ಪೆಂಡಿಂಗ್ ವಿವಾದಕ್ಕೆ ಇಂದು ಪರಸ್ಪರ ಒಪ್ಪಿಗೆಯಿಂದ ನ್ಯಾಯಾಲಯದ ಮುಂದೆ ತೆರೆ ಬಂತು. ಈಗ ಇಬ್ಬರು ಗಂಡ ಹೆಂಡತಿಯಾಗಿ ಸುಖಿ ಜೀವನ ನಡೆಸ್ಕೊಂಡು ಹೋಗ್ತವಂತೇಳಿ ಒಪ್ಕೊಂಡಿದ್ದಾರೆ. 2 ಜನ ಮಕ್ಕಳಿದ್ದಾರೆ. ಮಕ್ಕಳು ಮನೆಯರಿದ್ದಾರೆ. ಒಂದು 7 ವರ್ಷದ ಗಂಡು ಮಗು, 4 ವರ್ಷದ ಹೆಣ್ಣು ಮಗು. ಆ ಮಕ್ಕಳ ಭವಿಷ್ಯ ಕುರಿತಾಗಿ ಅವರು ಕಾನ್ಸಂಟ್ರೇಷನ್ ಮಾಡಿ ಒಳ್ಳೆ ಜೀವನ ಮಾಡ್ತೇವೆ ಅಂತ ಹೇಳಿ ತಾವು ಇವತ್ತು ಪ್ರಕರಣಕ್ಕೆ ಇತಿಶ್ರೀ ಹೇಳಿದ್ದಾರೆ. ಚನ್ನಗೌಡ ಹೊಸಮನಿ, ಆರತಿ ಹೊಸಮನಿ, ಇಲ್ಲಿ ಬೆಳಗಾವ್. ನಾವು ಒಂದು 7 ವರ್ಷದಿಂದ ಕೇಸ್ ನಡೀತದೆ. ನಮಗೆ ಇಬ್ಬರಿಗೂ ಹೊಂದಾಣಿಕೆ ಸ್ವಲ್ಪ ಮಾತಾಡೋ ಸಲುವಾಗಿ, ಮಕ್ಕಳ ಭವಿಷ್ಯ ಸಲುವಾಗಿ ನಾವು ಇಬ್ಬರು ಕುಂತು ಮಾತಾಡಿ ಆಮೇಲೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿಸೈಡ್ ಮಾಡಿದ್ವಿ. ಆಮೇಲೆ ಇಲ್ಲಿ 4th MFCಗೆ ಒಂದು ಕೇಸ್ ಇತ್ತು, ಅದನ್ನು ಫಸ್ಟ್ ಕ್ಲೋಸ್ ಮಾಡಿ ಆಮೇಲೆ ಈ ಕೇಸನ್ನು ಕ್ಲೋಸ್ ಮಾಡೋಕ್ಕೆ ನಾವು ಇಬ್ಬರು ಗಂಡ ಅಂತ ಒಪ್ಪಿದ್ವಿ. ಆರಾಮಿರ್ತೀವಿ ಸರ್. ಅಂದರೆ ಮಕ್ಕಳ ಭವಿಷ್ಯ ಸಲುವಾಗಿ ನಾವು ಒಂದು ನಿರ್ಧಾರ ಮಾಡಿದ್ವಿ. ಬಟ್ ಏನೋ ಭಿನ್ನಾಭಿಪ್ರಾಯ ಇದ್ರೆ ಇಬ್ರು ಕುಂತು ಸಾಲ್ವ್ ಮಾಡ್ತೀವಿ. ಆರತಿ ಚನ್ನಗೌಡ ಹೊಸಮನಿ. ಈಗ ಚನ್ನಗೌಡ ಹೊಸಮನಿ ಏನಿಲ್ಲ, 9 ಇಯರ್ಸ್ನಿಂದ ಇದನ್ನ ಮಾಡತ್ತಿದ್ವಿ. ಈಗ ಏನಿಲ್ಲ, ಈ ಕೋರ್ಟ್ ಒಳಗೆ ಎಲ್ಲ ತಿಳಿಸಿ ಹೇಳಿದ್ರು ಹಿಂಗೆ ಮಾಡ್ಬೇಕಂತ ಹೇಳಿ. ಈಗ ಇಬ್ರು ಕೂಡ ಚಂದಂಗೆ ಮಕ್ಕಳ ಸಂಬಂಧ ತ್ಯಾಗ ಮಾಡಿ ಇಬ್ರು ಕೂಡ ಜೀವನ ಎಷ್ಟು ಅಮೌಂಟ್ ಬರ್ತೈತಲ್ಲ ಅದಿಬ್ಬರದು ಶೇರ್ ಮಾಡ್ಕೊಂಡು ಜೀವನ ಚಲೋತಾಗಿ ನಡ್ಸತ್. ಬಂದ್ರು ಇಲ್ಲ, ಕೋರ್ಟ್ ಒಳಗೆ ಸಿಕ್ತಿದ್ದೀವ್ರಿ. ಖರೆ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ದೂರ ಮಾಡ್ಕೊಂಡು ಈಗೆಲ್ಲ ಕೂಡಿ ಅದೇವಿ. ಫಸ್ಟ್ ಎಲ್ಲಾರು ಕೂಡಿ ಕುಂತ್ ವಿಚಾರ ಮಾಡ್ಬೇಕು. ಸುಮ್ಮ ಅತ್ತಾಗಿತ್ತಾಗ ಹೋಗುದಂತರೂ ಚಲೋ ಅಲ್ಲ. ಸ್ವಲ್ಪ ಕುಂತ ಅಂಡರ್ಸ್ಟ್ಯಾಂಡಿಂಗ್ದಾಗ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರ ಮಕ್ಕಳದ ಇದ್ರ ಮೇಲೆ, ಗಂಡ ಹೆಂಡತಿ ಜಗಳಾಡೋದ್ರಿಂದ ಮಕ್ಕಳ ಮೇಲೆ ಇಫೆಕ್ಟ್ ಬೀಳಂತೈತಿ. ಅದ ಇಂಥ ಅಂಡರ್ಸ್ಟ್ಯಾಂಡಿಂಗ್ ಸುಮ್ನ ಇಬ್ರು ಗಂಡ ಹೆಂಡತಿ ಕೂಲ್ ಡೌನ್ ದಿಂದ ಕುಂತ ವಿಚಾರ ಮಾಡಿದಾರ ಇದಕ್ ಸೊಲ್ಯೂಷನ್ ಸಿಕ್ಕ ಬಿಡ್ತೈತಿ. ಸುಮ್ಮ ಕೋರ್ಟಿಗೆ ಬರೋದ್ ಜರೂರತ್ತು ಇಲ್ಲ ಅಂತೇಳಿ ನನ್ಗ ಅನ್ಸತೈತಿ. ಇದು ಸುಳ್ಳ ಅಲ್ದಾಡುದು ಅಂತ ಹೇಳಿ ಹೇಳ್ತೇನೆ ಮೇಡಮ್.
ಹಾಗೆ ನಾವು ಒಂದು 7 ವರ್ಷದಿಂದ ಕೇಸ್ ನಡೀತದೆ. ನಮಗೆ ಇಬ್ಬರಿಗೂ ಹೊಂದಾಣಿಕೆ ಸ್ವಲ್ಪ ಮಾತಾಡೋ ಸಲುವಾಗಿ ಮಕ್ಕಳದ್ದು ಭವಿಷ್ಯ ಸಲುವಾಗಿ ನಾವು ಇಬ್ಬರು